ಬಿಡದಿ ಯೋಜನೆ ಬಗ್ಗೆ ವಿರೋಧ ಪಕ್ಷಗಳು ಯಾಕೆ ಮಾತಾಡ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಸ್ವಾಮೀಜಿಗಳು ಮಾತಾಡಬೇಕು ಅಂತ ನಾನು ಆಸೆ ಪಡ್ತೀನಿ. ನಿರ್ಮಲಾನಂದ ಸ್ವಾಮೀಜಿಗಳು ಇರ್ಬೋದು, ಅಥವಾ ನಮ್ಮ ನಂಜಾವದತ್ತ ಸ್ವಾಮೀಜಿಗಳು ಇರ್ಬೋದು, ಅಥವಾ ಇತರೆ ನಮ್ಮ ಸಿದ್ಧಗಂಗಿ ಸ್ವಾಮೀಜಿಗಳು ಈ ಸಮಸ್ಯೆಗಳನ್ನ ಯಾಕೆ ಬಗೆಹರಿಸಬೇಕು ಸ್ವಾಮೀಜಿಗಳು ಅಂತ ಹೇಳ್ತಾ ಇದ್ದೀನಿ. ಇದು ರಾಜಕೀಯ ಅಲ್ಲ, ಇದು ರಾಜಕಾರಣನೂ ಅಲ್ಲ, ಇದು ಸಾರ್ವಜನಿಕವಾದಂಥ ಸಮಸ್ಯೆಗಳು. ರೈತರುಗಳು ಜಮೀನು ಕೊಡಲ್ಲ ಅಂತ ಬಿಟ್ಕೊಡ್ಬೇಕಷ್ಟೇ. ರೈತರುಗಳು ಅವರ ಇಚ್ಛಾಶಕ್ತಿ ಏನಿದೆಯೋ ಆ ಥರದಲ್ಲಿ ಮಾಡಬೇಕಾಗುತ್ತೆ. ನಿಜವಾದ ಹೋರಾಟಗಳಾಗಬೇಕಾಗಿರೋದು, ನಿಜವಾದ ಕ್ರಾಂತಿಗಳಾಗಬೇಕಾಗಿರೋದು ಯಾವ್ದಾರ ಇತ್ತು ಅಂತಂದರೆ ಇಂಥ ವಿಚಾರದಲ್ಲಿ ಎಲ್ಲರೂ ಮಾತಾಡಬೇಕು. ಇದು ರಾಜಕಾರಣಕ್ಕೋಸ್ಕರವಾಗಿ ಮಾಡ್ತಾವ್ರೆ ಅನ್ನೋದಕ್ಕಿಂತ ಲಾಭಕ್ಕೋಸ್ಕರ ಮಾಡ್ತಾವ್ರೆ ಅನ್ನೋದು ಎಲ್ರಿಗೂ ಗೊತ್ತಾಗ್ತಾ ಇರೋಂಥ ವಿಷಯ. ಕುಮಾರಣ್ಣವರು ರೈತರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನನ್ನ ಭಾವನೆ. ಈಗ ಬಿಡದಿ ಹೋರಾಟ JDSನವರು ಪಾದಯಾತ್ರೆ ಮಾಡಿದ್ರು, ಹೋರಾಟಗಳನ್ನು JDS ಪಕ್ಷ ಮಾಡ್ತಾ ಇದೆ, BJಪಿಯವರು ಕೂಡ ನಾಮಕಾವಸ್ಥೆ ಹೋರಾಟನ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಸಮರ್ಥವಾದ ವಿರೋಧ ಪಕ್ಷ ರಾಜ್ಯದಲ್ಲೂ ಇಲ್ಲ, ರೈತರಿಗೆ ನ್ಯಾಯನೂ ಸಿಗ್ತಾ ಇಲ್ಲ ಅಂತ. ಬಿಡದಿ ಯೋಜನೆ ಬಗ್ಗೆ ಹೋರಾಟಗಳು ಮತ್ತು ಅದ್ರ ಬಗ್ಗೆ ಮಾಹಿತಿ ಹೇಳಬೇಕು ಅಂತ ಅಂದರೆ, ಈಗ ಅಲ್ಲಿ ಒಂದು ಟೌನ್ಶಿಪ್ ಮಾಡಬೇಕು, ನಾವೊಂದು 9,000 10,000 ಎಕರೆನ ನಾವು ಅಕ್ವೇಷನ್ ಮಾಡ್ಕೊಳ್ಬೇಕು. ಅಲ್ಲೇನೋ ಒಂದು 3 ಕೋಟಿ ರೂಪಾಯಿನ ಒಂದು ಎಕರೆಗೇನೋ ಫಿಕ್ಸ್ ಮಾಡಿದ್ದಾರೆ ರೈತರುಗಳಿಗೆ ಅಂತ ಏನೋ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ನಾನು ಅಲ್ಲಿ ಒಂದಷ್ಟು ನಂದು ಜಮೀನುಗಳು ಇಟ್ಕೊಂಡು ನಾನು ಅಲ್ಲಿ ಒಂದು ಯೂನಿವರ್ಸಿಟಿ ಸೊಸೈಟಿಯವ್ರಿಗೆ ಒಂದು ಅವ್ರದ್ದೊಂದು ಪ್ರಾಪರ್ಟಿನ ನಾನು ಅಲ್ಲಿ ಡೆವಲಪ್ಮೆಂಟ್ ಮಾಡಿಕೊಟ್ಟಿದ್ದೀನಿ. ಅಲ್ಲಿ ಒಂದು ಎಕರೆ ನನ್ನ ಅನಿಸಿಕೆ ಪ್ರಕಾರವಾಗಿ ಬಂದು ಒಂದು 6 ರಿಂದ 8 ಕೋಟಿ ಇದೆ ಒಂದು ಎಕರೆ ಜಮೀನಿನ. ಸರ್ಕಾರ 3 ಕೋಟಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದೆ. 3 ಕೋಟಿ ಕೊಟ್ಟರೆ ಅವ್ರದ್ದೇನು ಜೀವನ ಆಗಲಿಕ್ಕಿಲ್ಲ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ರೈತರುಗಳು ಜಮೀನು ಕೊಡಲ್ಲ ಅಂತಂದರೆ ಬಿಟ್ಬಿಡ್ಬೇಕಷ್ಟೇ. ರೈತರುಗಳು ಅವರ ಇಚ್ಛಾಶಕ್ತಿ ಏನಿದೆಯೋ ಆ ಥರದಲ್ಲಿ ಮಾಡಬೇಕಾಗುತ್ತೆ. ವಿರೋಧ ಪಕ್ಷಗಳು ಯಾಕೆ ಮಾತಾಡ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಅದರಲ್ಲಿ ಕುಮಾರಣ್ಣವರು ಒಂದು ತುಂಬ ಪ್ರಖರವಾಗಿ ಅಲ್ಲಿ ಅವರು ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ನಮ್ಮ ಪಕ್ಷದಲ್ಲೂ ಒಂದು 2-3 ಸತಿ ಇದ್ರ ಬಗ್ಗೆ ಧರಣಿಗಳು ವಿರೋಧಗಳು ಇವೆಲ್ಲ ಮಾಡಿರೋದು ನಾನು ಕೇಳ್ಪಟ್ಟಿದ್ದೀನಿ. ನಾನು ಒಂದು ಸತಿ ಹೋಗಿದ್ದೆ. ನಾನು ಇದರಲ್ಲಿ ಸ್ವಲ್ಪ ಪ್ರಖರತೆ ಕಮ್ಮಿ ಆಗೈತೆ ಅಂತ ನಾನಾದರೂ ಒಪ್ಕೊತೀನಿ. BJಪಿಯಿಂದ ಇನ್ನೊಂದು ಸ್ವಲ್ಪ ಪ್ರಖರವಾಗಿ ಮಾತಾಡ್ಬೋದಾಗಿತ್ತು ನಮ್ಮ ಪಕ್ಷದ ಲೀಡ್ರುಗಳು. ಇದನ್ನು ಜೊತೆಗೆ ನಾನು ಇನ್ನೂ ಒಂದು ಹೇಳಲಿಕ್ಕೆ ಏನೋ ಇಷ್ಟಪಡ್ತೀನಿ ಅಂದರೆ, ಇದ್ರ ಬಗ್ಗೆ ಸ್ವಾಮೀಜಿಗಳು ಮಾತಾಡಬೇಕು ಅಂತ ನಾನು ಆಸೆ ಪಡ್ತೀನಿ. ಏಕೆಂದರೆ ಈಗ ನೀವುಗಳೇ ಅಲ್ವರ ಎಲ್ಲ ಲೀಡ್ರುಗಳ ಜೊತೆಯಲ್ಲೂ ಕೂತ್ಕೊಳ್ತಿರ್ತೀರ. ಎಲ್ಲ ಲೀಡ್ರುಗಳು ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾರೆ, ಮಾತುಕತೆ ಮಾಡ್ತಾರೆ. ನೀವು ಅವ್ರ ಬಗ್ಗೆ ಎಲ್ಲ ಅವ್ರಿಗೆ ನೀವು ಹೇಳಿದ್ರೆ ಅವ್ರ ಮಾತು ಕೇಳ್ತಾರೆ. ನೀವು ಯಾಕೆ ಇದ್ರ ಬಗ್ಗೆ ನೀವುಗಳು ಮಾತಾಡಬಾರ್ದು? ಅಟ್ಲೀಸ್ಟ್ ಈಗ ಕುಮಾರಣ್ಣನೇ ಆಗಲಿ, DK ಶಿವಕುಮಾರ್ ಅವ್ರನ್ನೇ ಆಗಲಿ, ಇಬ್ಬರನ್ನ ಕರೆಸಿ ಕುಂತ್ಕೊಂಡು ನಾವು ರೈತರ ಪರವಾಗಿ ಇರಬೇಕಲ್ವರ. ರೈತರುಗಳು ಎಲ್ಲರೂ ನಮಗೆ ಬೇಡ, ನಮಗೆ ಪ್ರಾಪರ್ಟಿ ನಾವು ಮಾರ್ತಾ ಇದ್ದೀವಿ, ಈ ಪ್ರಾಜೆಕ್ಟಿಂದ ನಮ್ಗೆ ಚೆನ್ನಾಗಿ ಜೀವನ ಆಗುತ್ತೆ ಏನಾಗಿದ್ದರೆ ಅವ್ರ ಪರವಾಗಿ ಹೇಳಿಸಿ. ಎಷ್ಟು ಜನ ರೈತರುಗಳಿದ್ದಾರೆ ಮಾಹಿತಿ ತಗೊಳ್ಳಿ. ಏನು ತುಂಬ ಸಣ್ಣ ಕೆಲಸ ಅದು. ಒಂದು 9,000 ಒಂದು 5,000 ಎಕರೆ ಜಮೀನು ಅಂತ ಅಂದರೆ ಒಂದು 6,000 ಜನ ಇರ್ತಾರೆ. ನಾವೇನೇ ಒಂದು 6,000 ಜನದ್ದು ಒಂದು ಲಿಸ್ಟ್ ತಗೊಂಡ್ರೆ, ಯಾರ್ಯಾರು ಸರ್ RTC ತಗೊಂಡು ಅವ್ರವ್ರನ್ನ ಒಂದೊಂದು ಹಳ್ಳಿಲಿ ಒಂದೊಂದು ದಿನ 10 ದಿನ ಕೂತ್ಕೊಂಡ್ರೆ ಸಾಕು, ಎಲ್ಲ ಸಮಸ್ಯೆ ಬಗೆಹರಿದೋಗುತ್ತೆ. ಸ್ವಾಮೀಜಿಗಳ ನೇತೃತ್ವದಲ್ಲೇ ಕೂತ್ಕೊಂಡು ರೈತರುಗಳು ನಿಜವಾಗಲೂ ಜಮೀನುಗಳು ಕೊಡಬೇಕು ಅಂತ ಇದ್ದಾರೆ, ಕೊಡಲ್ಲ ಅಂತ ಇದ್ದಾರೆ. ಮಾಹಿತಿ ತಗೊಂಡು ಅವರೊಂದು ಹೇಳಿ, ಒಂದು ಹೇಳಿಕೆ ಕೊಡಲಿ, ಈ ಥರ ಇಲ್ಲಪ್ಪ ಈ ಥರ ತಗೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ, ಇದನ್ನು ಸರ್ಕಾರ ಬಿಡಬೇಕು ಅಂತ ಹೇಳಬೇಕು. ಇಲ್ಲಪ್ಪ ರೈತರುಗಳೆಲ್ಲ ಒಪ್ಕೊಂಡಿದ್ದಾರೆ ಈ ಪ್ರಾಜೆಕ್ಟ್ ಮಾಡಲಿಕ್ಕೆ, ದಯವಿಟ್ಟು ನೀವು ರೈತರುಗಳು ನೋಡಿ, ಇಷ್ಟು ಜನ ರೈತರುಗಳು ನಮಗೆ ಲಿಖಿತವಾಗಿ ನಾನೇನೇ ಖುದ್ದಾಗಿ ಹೋಗಿ ಮಾತಾಡಿದ್ವಿ, ಅದನ್ನು ಬಿಡಿ ಅಂತ ಹೇಳಬೇಕು. ಈ ಸಮಸ್ಯೆಗಳನ್ನ ಯಾಕೆ ಬಗೆಹರಿಸ್ಬೇಕು ಸ್ವಾಮೀಜಿಗಳು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇದು ರಾಜಕೀಯ ಅಲ್ಲ, ಇದು ರಾಜಕಾರಣನೂ ಅಲ್ಲ, ಇದು ಸಾರ್ವಜನಿಕವಾದಂಥ ಸಮಸ್ಯೆಗಳು. ಈಗ ನೈಸ್ ಸಂಸ್ಥೆಗೆ ಸಂಬಂಧಪಟ್ಟಂಥದ್ದು ಇರ್ಬೋದು, ರೈತರುಗಳಿಗೆ ಸಂಬಂಧಪಟ್ಟಂಥದ್ದು ಇರ್ಬೋದು, ಇಂಥ ವಿಚಾರಗಳನ್ನ ಸ್ವಾಮೀಜಿಗಳು ಮಾತಾಡಲೇಬೇಕು. ಯಾಕೆಂದರೆ ಯಾರೋ ಒಬ್ಬ ಮುಖ್ಯಮಂತ್ರಿ ಆಗಬೇಕು, ನನ್ನ ಜಾತಿಯವ್ರ ಮಂತ್ರಿ ಆಗಬೇಕು ಅಂತ ಹೇಳಬೇಕಾದಂಥ ರೈಟ್ಸು ಸ್ವಾಮೀಜಿಗಳಿಗೆ ಇರಬೇಕಾದ್ರೆ, ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕರಿಗೆ ಸಮಸ್ಯೆ ಆದಾಗ ಸ್ವಾಮೀಜಿಗಳು ಮಾತಾಡಲೇಬೇಕಲ್ಲ. ಸ್ವಾಮೀಜಿಗಳು ಅಂಥ ವಿಚಾರ ಮಾತಾಡೋದು ಬಿಟ್ಬಿಟ್ಟು ಯಾರೊಬ್ಬ ಮಂತ್ರಿ ಆಗಬೇಕು, ಇನ್ನೊಬ್ಬ ಮುಖ್ಯಮಂತ್ರಿ ಆಗಬೇಕು, ನನ್ನ ಜಾತಿಯವ್ನು ಯಾರೋ ಒಬ್ಬನಿಗೆ ಮಂತ್ರಿಗಿರಿ ಕೊಟ್ಟಿಲ್ಲ ಅಂದರೆ ನಾನು ಹೋರಾಟ ಮಾಡ್ತೀನಿ, ಅದಕ್ಕೆಲ್ಲ ಹೋರಾಟ ಮಾಡಬೇಕಾಗಿರೋದು ನಿಜವಾದ ಹೋರಾಟಗಳಾಗಬೇಕಾಗಿರೋದು, ನಿಜವಾದ ಕ್ರಾಂತಿಗಳಾಗಬೇಕಾಗಿರೋದು ಯಾವ್ದಾರ ಇತ್ತು ಅಂತಂದರೆ ಇಂಥ ವಿಚಾರದಲ್ಲಿ ಎಲ್ಲರೂ ಮಾತಾಡಬೇಕು. ನಾನು ಪರ್ಟಿಕ್ಯುಲರಾಗಿ ಸ್ವಾಮೀಜಿಗಳ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಈ ವಿಚಾರದಲ್ಲಿ ಅಂತಂದರೆ, ಬಿಡದಿ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ರೈತರುಗಳು ಬೇಕು ಬೇಡ ಅನ್ನೋದ್ರ ಬಗ್ಗೆ ಕುಮಾರಣ್ಣವ್ರು ಹೇಳ್ತಾ ಇದ್ದಾರೆ, ರೈತರುಗಳು ಇದಕ್ಕೆ ವಿರೋಧ ಆಗಿದ್ದಾರೆ ಅಂತೇಳಿ. DK ಶಿವಕುಮಾರ್ ಹೇಳ್ತಾ ಇದ್ದಾರೆ, ಇಲ್ಲ 85% ರೈತರುಗಳು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತೇಳಿ. ಇದು ಇಬ್ಬರೂ ಬರೀ ಬಾಯಲ್ಲಿ ಮಾತಿನಲ್ಲಿ ಹೇಳೋದ್ರ ಬದಲು ಒಂದು ಮಧ್ಯವರ್ತಿಯಾಗಿ ಸ್ವಾಮೀಜಿಗಳು ಯಾವ ಪಕ್ಷಕ್ಕೂ ಸಂಬಂಧಪಟ್ಟಂಥವ್ರಲ್ಲ, ಅವರು ಸಾರ್ವಜನಿಕರಿಗೆ ಸಂಬಂಧಪಟ್ಟಂಥವ್ರು. ಅವ್ರು ಕೂತ್ಕೊಂಡು ಒಂದೊಂದು ಹಳ್ಳಿಲಿ ಕೂತ್ಕೊಂಡು ಅಲ್ಲಿಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿರೋದು ತಗೊಂಡು ಕೊನೆಗೆ ಅಂತಿಮವಾಗಿ ಜನಾಭಿಪ್ರಾಯ ಏನಾಯಿತು ಆ ಜನಾಭಿಪ್ರಾಯ ಪರವಾಗಿ ಅವರು ಹೇಳಿಕೆ ಕೊಟ್ಟು ಅದನ್ನು ಮಾಡಿದ್ರೆ ಮುಗಿದೋಗುತ್ತೆ, ಇದು ವಿವಾದ ಬಗೆಹರಿದೋಗುತ್ತೆ. ಇದು ರಾಜಕಾರಣಕ್ಕೋಸ್ಕರವಾಗಿ ಮಾಡ್ತಾವ್ರೆ ಅನ್ನೋದಕ್ಕಿಂತ ಲಾಭಕ್ಕೋಸ್ಕರ ಮಾಡ್ತಾವ್ರೆ ಅನ್ನೋದು ಎಲ್ರಿಗೂ ಗೊತ್ತಾಗ್ತಾ ಇರೋಂಥ ವಿಷಯ. ಅದರಿಂದ ಆದಷ್ಟು ಬೇಗ ಇದನ್ನು ಮಾನ್ಯ
ನಮ್ಮ ಇದಕ್ಕೆ ಇಲ್ಲಿ ಪರ್ಟಿಕ್ಯುಲರಾಗಿ ನಾನು ಹೇಳಬೇಕು ಅಂತಂದರೆ ಇಲ್ಲಿನ ವ್ಯವಸ್ಥೆಗಳ್ನ ಏನು ನೋಡ್ತಾಯಿದ್ರು ಮತ್ತು ಈ ಇಬ್ಬರು ಲೀಡ್ರುಗಳ ಬಗ್ಗೆ ಜೊತೆಲಿ ಯಾವ ನಮ್ಮ ಸ್ವಾಮೀಜಿಗಳು ಏನಿದಾರಲ್ಲ, ನಿರ್ಮಲಾನಂದ ಸ್ವಾಮೀಜಿಗಳು ಇರ್ಬೋದು ಅಥವಾ ನಮ್ಮ ನಂಜಾವಧೂತ ಸ್ವಾಮೀಜಿಗಳು ಇರ್ಬೋದು ಅಥವಾ ಇತರೆ ನಮ್ಮ ಸಿದ್ಧಗಂಗಿ ಸ್ವಾಮೀಜಿಗಳು, ಯಾರೋ ಒಂದಷ್ಟು ಜನ ಸ್ವಾಮೀಜಿಗಳು ಸೇರಿ ಇಂಥ ಒಂದು ಸಮಸ್ಯೆಗಳು ಬಂದಾಗ ರಾಜ್ಯದಲ್ಲಿ ದ್ವೇಷದ ರಾಜಕಾರಣ ಅನ್ನೋದು ಕ್ರಿಯೇಟ್ ಆಗೋದಕ್ಕಿಂತ ಮುಂಚೆ ಸಾಮರಸ್ಯದಿಂದ ಹೋಗಬೇಕಾಗಿದೆ. ಬರಗಾಲ ಬಂದಿದೆ, ಇವತ್ತು ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಬರಗಾಲದಲ್ಲಿ ಯಾರು ಕೇಳೋರೇ ಇಲ್ದಂಗೆ ಆಗೋಗ್ಬಿಟ್ಟಿದ್ದಾರೆ. ದನ ಕರುಗಳಿಗೆ ನೀರಿಲ್ಲ, 9 ಮೀಟ್ರು 10 ಮೀಟ್ರು ಸುಮಾರು ಹೆಚ್ಚು ಕಮ್ಮಿ ಬೋರ್ಗಳು ಅಂತರ್ಜಲ ಕಮ್ಮಿ ಆಗಿದ್ದಾವೆ, ಬೆಂಗಳೂರಿನಲ್ಲೂ ನೀರು ಕಮ್ಮಿ ಆಗಿದ್ದಾವೆ, ದನಗಳಿಗೆ ಮೇವಿನ ಸಮಸ್ಯೆ ಇದೆ, ರೈತರುಗಳನ್ನ ಯಾರು ಕೇಳೋರೇ ಇಲ್ಲ. ಇಲ್ಲಿ ಬೆಳಗ್ಗೆ ಎದ್ದು ನೈಸ್ ಸಂಸ್ಥೆ ಪ್ರಾಬ್ಲಮ್ ಇದೆ. ಇಂಥ ಪ್ರಾಬ್ಲಮ್ಗಳನ್ನೇ ರೈಸ್ ಮಾಡ್ಕೊಂಡು ಈ ವಿಷಯದ ಬಗ್ಗೆನೇ ಚರ್ಚೆಗಳು ಮಾಡ್ಕೊಂಡು ಹೋದಾಗ ಬೇರೆ ವಿಷಯಗಳು ಇನ್ನೂ 6 ತಿಂಗಳು ಮುಗಿದೋಯ್ತು. ಈಗ ಆಗಸ್ಟ್ ತಿಂಗಳು ಮುಗಿದೋಯ್ತು, ಸೆಪ್ಟೆಂಬರ್ ತಿಂಗಳು ಮಳೆಯಿಂದ ಅಕ್ಟೋಬರಿಂದ ಮಳೆ ಕಮ್ಮಿ ಆಗ್ತಾ ಬರ್ತದೆ. ಇನ್ನು ಜನಗಳು ಬವಣೆ ಕೇಳೋಂಥವ್ರು ಯಾರೂ ಇಲ್ಲ, ಎಲ್ಲ ಗುಳೆ ಹೋಗ್ತಾ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಂತೂ ಎಲ್ಲ ಊರುಗಳನ್ನು ಬೀಗ ಆಗ್ತಾ ಇರೋ ಮಟ್ಟಕ್ಕೆ ಹೋಗಿದ್ದಾರೆ. ಪಾಪ ಅವ್ರುಗಳು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೋ, ಆ ಜನಗಳು ಎಲ್ಲಿ ಕೂಲಿ ಮಾಡ್ತಾ ಇದ್ದಾರೋ, ಅವ್ರ ಜೀವನ ಏನಾಗಿದೆಯೋ ಇದ್ರ ಬಗ್ಗೆನೂ ಯಾರು ತಿಳುವಳಿಕೆ ಕೇಳೋಂಥವ್ರಿಲ್ಲ. ಏನಾಗ್ತಾ ಇದೆ, ಯಾರೋ ಒಬ್ಬ ಒಂದು ಉಲ್ಟಾ ಹೇಳಿಕೆ ಕೊಟ್ಟ, ಹೇಳಿಕೆಗಳಿಗೆ ಮಾತ್ರ ಹೇಳಿಕೆ ಕೊಡೋಂಥ ವ್ಯವಸ್ಥೆಗಳು. ಪ್ರಬುದ್ಧತೆ ಇಟ್ಕೊಂಡು ಅಟ್ಲೀಸ್ಟ್ ಜ್ಞಾನ ಇಟ್ಕೊಂಡು ಸಾರ್ವಜನಿಕರಿಗೆ ಏನು ಹೆಲ್ಪ್ ಆಗಬೇಕಾಗಿತ್ತೋ ಅದ್ರ ಗಮನ ಹರಿಸ್ಬೇಕಾಗಿತ್ತು. ಇಂಥವು ಎಲ್ಲ ಇಶ್ಯೂಸ್ಗಳನ್ನ ರೈಸ್ ಮಾಡ್ಕೊಂಡು ಇದನ್ನು 4 ವರ್ಷ 5 ವರ್ಷ ತನಕ ಇದನ್ನೇ ಇಟ್ಕೊಂಡು ಇದರಿಂದ ರಾಜಕೀಯವಾದಂಥ ದಾಳ ಬೆಳೆಸ್ಕೊಳ್ಳೋದ್ರ ಬದಲು ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಕುಮಾರಣ್ಣವರು ಆಗಿರ್ಬೋದು, ಕುಮಾರಣ್ಣವರು ರೈತರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನನ್ನ ಭಾವನೆ. ಏಕೆಂದರೆ ರೈತರುಗಳು ನಾವು ಜಮೀನು ಕೊಡಲ್ಲ ಅನ್ನೋರೇನೆ ಸಂಖ್ಯೆನೇ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಕೆಲವರು ಯಾರೋ ಒಬ್ಬರು ಒಂದಷ್ಟು ಜನ ರೈತರುಗಳು ಕೊಡ್ತೀವಿ ಅಂತ ಹೇಳೋವಂಥ ಇದು ರಾಜಕೀಯದ ಕಾರ್ಯಕರ್ತರು ಬೇರೆ ಮಿಕ್ಸ್ ಆಗ್ಬಿಟ್ಟೈತೆ. ಇದು ನನ್ನ ಪಕ್ಷದ ನಾನು ಕಾಂಗ್ರೆಸ್ಸವನು, ನಾನು ಬೇಕಾದ್ರೆ ಜಮೀನು ಕೊಡ್ತೀನಿ ನಾನೊಂದಷ್ಟು, ನಾನು ಆ ಥರದ್ದು ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಅನ್ನೋ ಒಂದು ಇದು ಇದೆ. ನಮ್ಮ ಪಕ್ಷದಲ್ಲೂ ಇದ್ರ ಬಗ್ಗೆ ಪ್ರಖರವಾಗಿ ಮಾತಾಡಬೇಕು ಅಂತ ನಾನು ಒತ್ತಾಯಿಸ್ತೀನಿ. ಇದ್ರ ಬಗ್ಗೆ ಎಲ್ಲರೂ ಮಾತಾಡಬೇಕು. ನಮ್ಮ ಕ್ಷೇತ್ರದ ಸಂಸದರಂಥ ಶೋಭಾ ಮೇಡಮ್ ಅವರು ಈ ನೈಸ್ ಸಂಸ್ಥೆಗೆ ಸಂಬಂಧಪಟ್ಟಂಗೆ ಒಂದು ಕ್ಲಾರಿಟಿನ ಕೊಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ಏಕೆಂದರೆ ಅದನ್ನು ಸೇರಿಸ್ತೀನಿ. ಬಿಡದಿಗೆ ಸಂಬಂಧಪಟ್ಟಂಗೂ ಇದ್ರ ಬಗ್ಗೆ ಒಂದಷ್ಟು ಹೇಳಬೇಕಾಗುತ್ತೆ. ಯಾಕೆಂದರೆ ಮುಂದಿನ ದಿನದಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ಪ್ರಮುಖವಾದಂಥ ಪಾತ್ರ ವಹಿಸುವಂಥ ಒಂದು ಸ್ಥಾನದಲ್ಲಿ ನಮ್ಮ ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಇದ್ದಾರೆ, ಮುಂಚೂಣಿಲಿರಬೇಕಾದಾಗ ಇಂಥ ಸಮಸ್ಯೆಗಳಿಗೆ ಅವರು ರಿಯಾಕ್ಟ್ ಮಾಡಲೇಬೇಕಾಗತ್ತೆ. ಯಾಕೆಂದರೆ ಆಮೇಲೆ ಅವ್ರದ್ದು ಒಂದು ಸ್ವಂತ ಕ್ಷೇತ್ರ ಯಶವಂತಪುರ ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನೈಸ್ ರೋಡ್ ಇದರಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಆದು ಹೋಗುತ್ತೆ. ಇದ್ರ ಬಗ್ಗೆ ಶೋಭಾ ಮೇಡಮ್ ಅವ್ರೂ ಡಿಸ್ಕಷನ್ ಮಾಡಿ ಮಾತಾಡಬೇಕು, ಸೋಮಶೇಖರ್ ಸರ್ನು ಮಾತಾಡಬೇಕು ಇದ್ರ ಬಗ್ಗೆ. ಇಬ್ಬರೂ ಇದ್ರ ಬಗ್ಗೆ ಸೋಮಶೇಖರ್ ಸರ್ಗೆ ಸದನದಲ್ಲಿ ಮಾತಾಡಲಿಕ್ಕೆ ಅವಕಾಶ ಇದೆ. ಇದನ್ನು ಆದಷ್ಟು ಬೇಗ ಇದನ್ನು ಮಾತಾಡಿ ಇದನ್ನು ಕ್ಲಿಯರ್ ಮಾಡಬೇಕಾಗುತ್ತೆ. ಮೇಡಮ್ ಅವ್ರೂ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕು. ಸಾರ್ವಜನಿಕರಲ್ಲಿರೋಂಥ ಗೊಂದಲ ಆದಷ್ಟು ಬೇಗ ನಿವಾರಣೆ ಆಗಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.